ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಟಾಪಿಕ್ಸ್. ನಾನು ನಿಮ್ಮ ಪ್ರೀತಿಯ ಜಯಶ್ರೀ. ಆ್ಯಕ್ಚುಲಾಗಿ ಎಷ್ಟೊಂದು ಜನಕ್ಕೆ ನನ್ನ ಹೆಸರೇ ಗೊತ್ತಿಲ್ಲ ಅನಿಸುತ್ತೆ. ಕಮೆಂಟ್ ಮಾಡಿದರೆ ಅಕ್ಕ ನಿಮ್ಮ ಫುಲ್ ನೇಮ್ ಏನು ಅಂತ. ನನ್ನ ಹೆಸರು ಜಯಶ್ರೀ ಅಂತ. ನಂದು ಶ್ರೀ ಟಾಪಿಕ್ಸ್ ಅಂತ ಇಟ್ಟಿರೋದ್ರಿಂದ ಕನ್ಫ್ಯೂಷನ್ ಅನಿಸುತ್ತೆ. ಇದು ಸಂಡೇ ವ್ಲಾಗ್. ಸಂಡೇ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ನಡೀತಾಯಿತ್ತು. ಮಧ್ಯಾಹ್ನನೇ ಸ್ಟಾರ್ಟ್ ಆಗೋಗಿತ್ತು. ನಾನು ಮಧ್ಯಾಹ್ನದಿಂದ ಅದನ್ನೇ ನೋಡಿಕೊಂಡು ಮಧ್ಯದಲ್ಲಿ ಈ ಥರ ಕೆಲಸ ಮಾಡಿಕೊಂಡು ಅದನ್ನೇ ನೋಡ್ತಾ ಇದ್ದೆ. ನಾನು ಅದಕ್ಕೆ ವ್ಲಾಗೇ ಸ್ಟಾರ್ಟ್ ಮಾಡಿರಲಿಲ್ಲ. ಆಮೇಲೆ ಸಂಜೆಯಿಂದ ಸ್ಟಾರ್ಟ್ ಮಾಡಿಕೊಂಡೆ. ಚೆನ್ನಾಗಿರುತ್ತಲ್ವ, ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತಲ್ವ ಅಂತ ಅನಿಸ್ತು. ಆಮೇಲೆ ಸ್ಟಾರ್ಟ್ ಮಾಡಿದ್ದು ವಿಡಿಯೋ ಇದು. ಮತ್ತು ಟೀ ಟೈಮ್ ಆಗಿತ್ತಲ್ಲ ಅಂದ್ಬಿಟ್ಟು ಸ್ನ್ಯಾಕ್ಸ್ ಮಾಡೋಣ ಅಂತ ಏನಾದರೂ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಸಿಪ್ಪೆ ಸಮೇತನೇ ನಾನು ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಮುರ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಜಜ್ಕೊತಾ ಇದ್ದೀನಿ. ಸಿಪ್ಪೆ ಸಮೇತ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ. ಇದನ್ನು ಜಜ್ಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸಿಪ್ಪೆ ಸಮೇತ ಇದ್ರೂ ಚೆನ್ನಾಗಿರುತ್ತೆ. ಇದು ಅಲ್ಲಿ ಉಪ್ಪು ಖಾರದಲ್ಲಿ ಇದಾದಾಗ ತಿನ್ನೋಕ್ಕೆ ಟೇಸ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಅದ್ರ ಜೊತೆಗೆ ನೆಕ್ಸ್ಟು ಸ್ವಲ್ಪ ಕಡಲೆಪಪ್ಪು ಮತ್ತು ಕಡಲೆ ಬೀಜ ತೊಗೊಂಡಿದ್ದೀನಿ. ಇದೆರಡು ಬೇಕಾಗುತ್ತೆ. ಇವೆರಡನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ತೊಗೊಂಡು ಬಂದಿದ್ದೆ, ಅದನ್ನು ಸ್ಟೋರ್ ಮಾಡ್ಕೊಂಡಿಲ್ಲ ಬಾಟಲ್ಗೆ, ಹಾಗೆ ಬಾಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಇದು ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಸಪ್ರೇಟ್ ತೆಗ್ದಿಟ್ಕೊಬೇಕು. ಸಪ್ರೇಟ್ ತೆಗ್ದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ ಅಂತ ಸಪ್ರೇಟ್ ತೆಗ್ದಿಟ್ಕೊಬೇಕು, ಎಣ್ಣೆಯಲ್ಲೇ ಬಿಡಬಾರ್ದು. ಇದಾದಮೇಲೆ ಅದೇ ಎಣ್ಣೆಗೆ ಸ್ವಲ್ಪ ಕಡಲೆಪಪ್ಪು ಹಾಕ್ಕೋಬೇಕು. ಹುರ್ಗಡ್ಲೆ ಅಂತಾರಲ್ಲ ಅದಿದ್ದು. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಎತ್ತಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನ ಇದನ್ನು ಈಗ ಎಣ್ಣೆಯಲ್ಲಿ ಹಾಕಬೇಕು. ಇದಾದಮೇಲೆ ಸ್ವಲ್ಪ ಕಡಲೆಪಪ್ಪು ಆಗಿದೆ. ಅದಾದಮೇಲೆ ಇವು ಮೂರನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆ ಬೆಳ್ಳುಳ್ಳಿ ಎಲ್ಲ ಬೇಯಬೇಕಲ್ವ ಎಣ್ಣೆಯಲ್ಲಿ, ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ. ಹಾಗಾಗಿ ಆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಬಿಡಬೇಕು. ಇದ್ರದ್ದೆಲ್ಲ ಕರ್ಬೇವಿನ ಸೊಪ್ಪಿದ್ದು ಸ್ವಲ್ಪ ಕ್ರಿಸ್ಪಿ ಬರಬೇಕು, ಕರ್ಬೇವಿನ ಸೊಪ್ಪೆಲ್ಲ. ಆ ಥರ ಆಗೋವರೆಗೂ ಎಣ್ಣೆಯಲ್ಲಿ ಒಂಚೂರು ಫ್ರೈ ಮಾಡಿಕೊಂಡು, ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ. ಬಿಸಿ ಇದ್ದಾಗ ಎಣ್ಣೆ ಈ ಅರಿಶಿನ ಪುಡಿ ಎಲ್ಲ ಸೀದ್ಬಿಡುತ್ತೆ ಅಂತ ಆಫ್ ಮಾಡಿಬಿಟ್ಟಿದ್ದೀನಿ ನಾನು. ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂಚೂರು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಆಲ್ರೆಡಿ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಲ್ಲ, ಅದ್ರ ಜೊತೆಗೆ ಒಂದು ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ. ಇದನ್ನು ಗ್ಯಾಸ್ ಆಫ್ ಇದ್ದಾಗಲೇ ಎಣ್ಣೆ ಬಿಸಿಲೇ ಸಾಕು. ಅದಾದಮೇಲೆ ಇದಕ್ಕೆ ಕಡಲೆಪುರಿ ಸೇರಿಸ್ಕೊತಾ ಇದ್ದೀನಿ. ಕಡಲೆಪುರಿ ಸೇರಿಸ್ಬಿಟ್ಟು ಆಮೇಲೆ ಗ್ಯಾಸ್ ಹತ್ತಿಸ್ಕೊಂಡ್ರೆ ಒಂಚೂರು ಅದು ಬಿಸಿ ಹಾಕೋವರೆಗೂ ಇದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಆಮೇಲೆ ಗ್ಯಾಸ್ ಆನ್ ಮಾಡ್ಕೊತೀನಿ. ಮತ್ತು ಇದೆಲ್ಲ ಚೆನ್ನಾಗಿ ಹಿಂಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಯಾಕೆಂದರೆ ಕಡಲೆಪುರಿ ಚೆಲ್ಬಿಡುತ್ತೆ. ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಇದು ಎಲ್ರಿಗೂ ಗೊತ್ತಿರುತ್ತೆ ರೆಸಿಪಿ. ನಾನು ಈ ಥರ ಮಾಡಿಕೊಂಡೆ ಸಂಜೆ ಟೈಮ್ಗೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಇದು ಯಾರಿಗಿಷ್ಟ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಇದು. ಏನು ಮಾಡೋದು ಸ್ನ್ಯಾಕ್ಸು ಸಂಜೆ ಹೊತ್ತು ಅಂತ ಯೋಚನೆ ಮಾಡ್ತಾಯಿದ್ದೆ. ಕಡಲೆಪುರಿ ಇತ್ತು ಮನೆಯಲ್ಲಿ, ಸಡನ್ನಾಗಿ ನೆನಪಾಯಿತು ಅಲ್ವಾ. ಇದು ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು ಸಂಜೆಗೆ ಅಂದ್ಬಿಟ್ಟು ಮಾಡಿಕೊಂಡೆ. ಇವಾಗ ಹುರಿದೆತ್ತಿಟ್ಕೊಂಡಿದ್ದಂಥ ಕಡಲೆ ಬೀಜನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಗ್ಯಾಸ್ ಹತ್ತಿಸ್ಕೊಂಡಿದ್ದೀನಿ. ಇವಾಗ ಕಡಲೆಪುರಿ ಎಲ್ಲ ಮಿಕ್ಸ್ ಮಾಡಬೇಕಾದ್ರೆ ಅದೊಂಚೂರು ಬಿಸಿ ಆದರೆ ಸಾಕು, ಆಗುತ್ತೆ. ಆಯಿತು, ಇವಾಗ ಆ ಕಡೆ ಟೀನೂ ಮಾಡಿಕೊಂಡೆ, ಹಾಗೆ ಅವ್ರಿಗೆ ಕೊಡ್ತೀನಿ. ಫುಲ್ ಇಂಟ್ರೆಸ್ಟಾಗಿ ಕ್ರಿಕೆಟ್ ನೋಡ್ತಾವ್ರೆ. ಈ ಥರ ಮಿಕ್ಸ್ ಮಾಡಬೇಕಾದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಇದು ಆಲ್ರೆಡಿ ಉಪ್ಪಿರುತ್ತೆ ಕಡಲೆಪುರಿ. ಸಾಲ್ಟೆಡ್ ಇದ್ದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಒಂಚೂರು ಲೈಟಾಗಿ ಹಾಕಬೇಕು, ಜಾಸ್ತಿ ಉಪ್ಪಾಗಿಬಿಡುತ್ತೆ ಇಲ್ಲಾಂದರೆ. ಇದನ್ನು ನಾವು ಒಗ್ಗರಣೆ ಕಡಲೆಪುರಿ ಅಂತೀವಿ. ನೀವೇನಂತೀರಾ ಅಂತ ನಿಮ್ಮ ಸೈಡು ಕಮೆಂಟ್ ಮಾಡಿ. ಟೀನೂ ರೆಡಿ ಆಯಿತು, ಅವ್ರಿಗೆ ಕೊಡ್ತೀನಿ ಇವಾಗ. ಫುಲ್ ಇಂಟ್ರೆಸ್ಟಾಗಿ ಟಿ ವಿ ನೋಡ್ತಾ ಇದ್ದಾರೆ. ನಾನು ಟೀ ಕುಡಿಯೋಲ್ಲ ಆ್ಯಕ್ಚುಲಾಗಿ. ನಾನು ಸ್ವಲ್ಪ ಸಂಜೆ ಅವಾಯ್ಡ್ ಮಾಡಿದ್ದೀನಿ. ಮಾರ್ನಿಂಗ್ ಒಂದೇ ಟೈಮು, ಇಲ್ಲ ಈವ್ನಿಂಗ್ ಒನ್ ಟೈಮ್. ಡೈಲಿ ಯಾವಾಗಾದರೂ ಒನ್ ಟೈಮ್ ಮಾತ್ರ ಕುಡಿತೀನಿ, ದಿನ ಕುಡಿಯೋಲ್ಲ. ಅದಕ್ಕೋಸ್ಕರ ನನಗೆ ಅಂತ ಒಂದು ಆ್ಯಪಲ್ ಕಟ್ ಮಾಡಿಕೊಂಡೆ. ಈ ಥರ ಆ್ಯಪಲಲ್ಲಿ ಇದು ವ್ಯಾಕ್ಸ್ ಹಾಕಿರ್ತಾರೆ ಅಂತಾರೆ. ಒಬ್ಬೊಬ್ಬರು ವಿಡಿಯೋದಲ್ಲಿ ಅಂತಾರೆ ಅದು ನ್ಯಾಚುರಲಾಗಿ ವ್ಯಾಕ್ಸ್ ಬರುತ್ತೆ, ತೆಗಿಬಾರ್ದು ಅಂತ. ಅದು ಯಾವ್ದು ನಿಜನೋ ಯಾವ ಸುಳ್ಳೋ ಒಂದು ಗೊತ್ತಿಲ್ಲ. ನಾನು ತೆಗ್ದೇ ತಿಂತೀನಿ, ನಿಜನೋ ಸುಳ್ಳೋ ಅದು ನಿಮ್ಗೆ ಎಷ್ಟು ಗೊತ್ತು ಅಂತ ಕಮೆಂಟ್ ಮಾಡಿ ಇದ್ರ ಬಗ್ಗೆ. ಈಗ ಬಂದ ಕರ್ಕೊಂಡಿದ್ಯಾ ಸ್ಕೂಲ್ದು? ಬುಕ್ಕೆಲ್ಲ ಜೋಡಿಸಿದ್ಯಾ? ಹೋಮ್ವರ್ಕ್ ಎಲ್ಲ ಮಾಡಿದ್ಯಾ? ಎಲ್ಲ ರೆಡಿನಾ? ಯಾರು ಬ್ಯಾಟಿಂಗ್ ಮಾಡ್ತಾ ಇರೋದು? ಯಾರು? ಅವರಿಬ್ಬರದ ಬ್ಯಾಟಿಂಗು? ರೋಹಿತ್ ಔಟ್ ಆಗಿದ್ದಾರೆ. ಕೊಹ್ಲಿ ಇರೋದು ಇವಾಗ ಮಾಡ್ತಾವ್ರಲ್ಲಪ್ಪ.
ಅಲ್ಲ ಅವರಲ್ಲ ವಿರಾಟ್ ಕೊಹ್ಲಿ, ಗಿಲ್ಲು ಅವರೇ, ಅವರು ಇಬ್ಬರು ಇರೋದಲ್ಲಿ. ನೋಡು ಎದ್ದು ಸರಿಯಾಗಿ ನಿದ್ದೆಗಣ್ಣಲ್ಲಿ ತೂಗುಡಿಸ್ತಾ ಇದೆಯೇನೋ. ಪಾಕಿಸ್ತಾನ ನೀನು ಬಂದು ಕೂತ್ಕೊಂಡಿದ್ದ ತಕ್ಷಣ ಔಟ್ ಆಗೋದ್ರ ಪಾಕಿಸ್ತಾನದವರು? ಅವ್ರೇನಾ ಪಾಕಿಸ್ತಾನದವರು? ಅವನೇ ಕ್ಯಾಪ್ಟನ್ ಆಗಿದ್ದ ಔಷಧಿ ಪಾಕಿಸ್ತಾನ್ಗೆ. ಬಾಲಿಂಗ್ ಮಾಡಿದ್ರು ರಫು. ಆಮೇಲೆ ಇನ್ನೇನಾಯ್ತು? ಅವನು ಕ್ಯಾಪ್ಟನ್ ಆಗಿದ್ದ, ಇವಾಗ ಬೌಲಿಂಗ್ ಐತೆ ಅಂದ್ರಲ್ಲ, ಅವನ್ ಬೌಲಿಂಗ್ ಹಾಕಿದ್ಕೆ ರೋಹಿತ್ ಒಂದು ಸಿಕ್ಸ್ ಮತ್ತೆ 2 4 ಹೊಡೆದ. ಹೌದಾ? ಕಂಟಿನ್ಯೂಸ್. ಬಾ ನನ್ನ ಪಕ್ಕ ಕೂತ್ಕೋ. ತಗೋ ನೋಡು ಟೇಸ್ಟ್ ಕಡಲೆಪುರಿ ಹೆಂಗೈತೆ ಅಂತ. ಚೆನ್ನಾಯ್ತಾ? ಕರ್ಮ್ ಅಂತದಲ್ಲ, ನನ್ನ ನೋಡು. ಅವನ ಶುಭಾಂಗಿಲ್ಲ. ಬಾಲಿಂಗ್ ಆಗ್ತಾರ ರಫ. ಪುನರ್ ಬಾಕಿ ಆಟ ಆಡ್ಬೇಕಾದ್ರೆ ಇವಾಗ ಏನ್ ಮಾಡಂಗತ್ತ, ಕೈ ಕ್ಯಾಚ್ ಬಂದೈತಿ, ಹಿಡ್ದಿದ್ದೀನಿ. ಹಿಡ್ದಿದ ತಕ್ಷಣ ಬಾಲ್ ಔಟ್ ಅಲ್ಲ ಅಂತೇಳಿ ಅದಕ್ಕೆ ತಿನ್ಮಾಡ ಏನ್ ಮಾಡೋದಂತ, ಅಲ್ಲಿ ಬ್ಯಾಟ್ ಇತ್ತಲ್ಲ ತಗೊಂಡ್ ತಲೆ ಮೇಲೆ ಹೊಡೆದ್ಬಿಟ್ರು. ಹಂಗೆಲ್ಲ ಹೊಡಿಬಾರ್ದು. ಏಟಾದ್ರೆ ಅದೆಲ್ಲ ತಿನ್ಬೇಕು. ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ತುಂಬ ಒಳ್ಳೇದು. ಕರ್ಬೇವಿನ ಸೊಪ್ಪು ಎಷ್ಟು ಒಳ್ಳೇದು ಗೊತ್ತಾ? ಒಂದೇ ಒಂದು ಸೇರಿಸ್ಕೊಂಡು ತಿನ್ನೋಡು, ಆಮೇಲೆ ಇಷ್ಟ ಆಗುತ್ತಾ ಇಲ್ವಾ ಗೊತ್ತಾಗುತ್ತೆ. ಹಾಗೆ ತಿನ್ನೋಡು. ಬರೀ ಕರ್ಬೇವಿನ ಸೊಪ್ಪು ತಿನ್ನೋಡು ಅನಿಶಾ, ಬರೀ ಕರ್ಬೇವಿನ ಸೊಪ್ಪು ತಿನ್ನೋಡು. ಅದಕ್ಕೆ ಉಪ್ಪು ಖಾರ ಬಿದ್ದಿರುತ್ತಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಬರೀ ಅದನ್ನೇ ತಿನ್ನೋಡು ಬೇಕಂದರೆ. ಅದೊಂಥರ ಇದ್ರ ಥರ ಇರುತ್ತೆ, ಚೆನ್ನಾಗಿರುತ್ತೆ ರಿಯಲಿ. ಇಷ್ಟ ಆಯ್ತಾ ನಿಂಗೆ? ನಿಜ ಚೆನ್ನಾಗಾಯ್ತಾ ಇಲ್ವಾ? ಬೆಳಗ್ಗೆಯಿಂದ ಚೆನ್ನಾಗಿ ಆಟ ಆಡಿದ್ದಾನೆ ಅನಿಸುತ್ತೆ, ಅದಕ್ಕೆ ನಿದ್ದೆ ಬಂದುಬಿಟ್ಟೈತೆ ಅವನಿಗೆ. ಅಲ್ಲೇ ಟಿ ವಿ ನೋಡ್ಕೊಂಡೆ ಮಲ್ಕೊತೀನಿ ಅಂತ ಬೆಡ್ಶೀಟ್ ಉದ್ಕೊಂಡು ಮಲ್ಕೊಂಡ. ಅವನದು ನಂದು ಊಟ ಆಯಿತು. ಊಟ ಆದಮೇಲೆ ಒಂದು 100 ಸ್ಟೆಪ್ಸ್ ಆದ್ರೂ ವಾಕ್ ಮಾಡೇ ಮಲ್ಕೊಬೇಕು. ಹಾಗೆ ಮಲ್ಕೋಬಾರ್ದು. 2 ಅವರ್ಸ್ ಮಲ್ಕೊಳ್ಳೋದ್ಕಿಂತ 2 ಅವರ್ಸ್ ಮುಂಚೆ ಊಟ ಮಾಡಬೇಕು. ಹೊಟ್ಟೆ ತುಂಬ ಊಟ ಮಾಡಬಾರ್ದು, 80% ಊಟ ಮಾಡಬೇಕು. ಮತ್ತು ಒಂದು 100 ಸ್ಟೆಪ್ಸ್ ವಾಕ್ ಮಾಡಿ ಮಲ್ಕೊಬೇಕು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೈಟ್ ಫಾಲೋ ಮಾಡಬೇಕು. ನಾನು ಒಂದು 100 ಸ್ಟೆಪ್ಸ್ ಆದರೂ ವಾಕ್ ಮಾಡ್ತೀನಿ. ವಾಕೆಲ್ಲ ಆಯಿತು. ನೋಡೋಣ ಮತ್ತೆ ಮ್ಯಾಚ್ ಅಡ್ವರ್ಟೈಸ್ ಬಂದಾಗಲೇ ನಾನು ವಾಕ್ ಬಂದಿದ್ದು. ಅಡ್ವರ್ಟೈಸ್ ಅಷ್ಟೊತ್ತಿಗಾಗಲೇ ಬಂದು ಸ್ಟಾರ್ಟ್ ಆಗಿಬಿಟ್ಟಿತ್ತು ಮ್ಯಾಚ್. ಹಿಂಗೆ ಮಧ್ಯಾಹ್ನದಿಂದ ಇವತ್ತು ಇದೇ ಥರನೇ ಸಂಡೇ ನಂದು ಮಾಡಿರೋದು ಕೆಲಸನ. ಅಡ್ವರ್ಟೈಸ್ ಬಂದ ಗ್ಯಾಪಲ್ಲಿ ಮಾಡ್ಕೊಳ್ಳೋದು, ಸ್ವಲ್ಪ ನೋಡೋದು ಇಂಟ್ರೆಸ್ಟು. ಅವ್ರದ್ದು ಫಸ್ಟ್ ಬ್ಯಾಟಿಂಗ್ ಇದ್ದಿದ್ದರಿಂದ ಸ್ವಲ್ಪ ಆಯಿತು. ಇದೇ ಥರ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನದಿಂದ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ನಮ್ಮವ್ರು ಬ್ಯಾಟಿಂಗ್ ಆಡಬೇಕಾದ್ರೆ ಇನ್ನೂ ಸಖತ್ ಇಂಟ್ರೆಸ್ಟ್ ಇತ್ತು. ಒಂದು 100 ಸ್ಟೆಪ್ಸ್ ವಾಕ್ ಮುಗಿಸ್ಕೊಂಡು ಒಳಗಡೆ ಹೋದೆ. ನಿಮಗೆ ಯಾರು ಫೇವ್ರೇಟು ಕ್ರಿಕೆಟಲ್ಲಿ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಇದು ಫುಲ್ ಡೇ ಕ್ರಿಕೆಟ್ದೇ ಆಗೋಯ್ತು ಅಂತ ಇದು ಮಾಡ್ಕೊಬೇಡಿ. ಅದು ಆ ಡೇನೇ ಹಂಗಿತ್ತು ಸಂಡೇ, ಅದು ಹಾಗೆ ಕಂಟಿನ್ಯೂ ಮಾಡಿದೆ ಅಷ್ಟೇ. ನಿಶೆ ಬೆಳಗ್ಗೆಯಿಂದ ಚೆನ್ನಾಗಿ ಆಟ ಆಡಿದ್ದಾನೆ ಅನಿಸುತ್ತೆ. ನಿದ್ದೆ ಬಂದುಬಿಟ್ಟಿತ್ತು ಅವನಿಗೆ, ಮಲ್ಕೊಂಬಿಟ್ಟಿತ್ತು ಅಲ್ಲೇ ಸೋಫಾ ಮೇಲೇ. ಇನ್ನು ಅವನ್ನ ಒಳಗಡೆ ಮಲಗಿಸ್ಬಿಟ್ಟು ಕರ್ಕೊಂಡೋಗಿ ಒಳಗಡೆ ಮಲಗಿಸಿ ನಾನು ಬೆಳ್ಳುಳ್ಳಿ ಸುಳ್ಕೊಳ್ಳೋಣ ಅಂತ ಸುಳ್ಕೊತಾ ಇದ್ದೆ. ಈ ಶಾರ್ಟಲ್ಲಿ ಅವ್ರು ಬಂದು ಡೈ ಹೊಡೆದು ಇದು ರಿಪೀಟ್ ತೋರಿಸ್ತವ್ರೆ. ಅವ್ರು ಎದ್ದಿದ್ದು ತೋರಿಸ್ಲಿಲ್ಲ, ಫಸ್ಟಲ್ಲಿ ತೋರಿಸಿದ್ರು. ಸಖತ್ತಾಗಿ ಪಟಕ್ ಅಂತ ಎದ್ಬಿಟ್ರು. ಹಾಗೆ ಬೆಳಗ್ಗೆಗೆ ಸ್ವಲ್ಪ ಬಾದಾಮಿ ನೆನೆಸ್ಕೊಂಡೆ. ಮತ್ತು ಕಾಳು ಸ್ವಲ್ಪ ಮೊಳಕೆ ಕಟ್ಟಬೇಕಿತ್ತು ಅಂದ್ಬಿಟ್ಟು ಹೆಸ್ರು ಕಾಳು ಕಡಲೆಕಾಳನ್ನು 2 ತೊಳೆದ್ಬಿಟ್ಟು, ಇವೆರಡೂ ಬಾದಾಮಿನೂ ಆಗಲಿ ಇದನ್ನೂ ಆಗಲಿ ಕೈಯಲ್ಲಿ ಸ್ವಲ್ಪ ಇದು ಮಾಡಿ ತೊಳಿತೀನಿ. ಆಮೇಲೆ ಕುಡಿಯೋ ನೀರು ಹಾಕ್ಬಿಟ್ಟು ನೆನೆಸಿಡೋದು ನಾನು. ಆ ಥರ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ. ಒಂದು ಪ್ಲೇಟ್ ಮುಚ್ಚಿ ಸೈಡ್ಗಿಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ನೆಂದಿರುತ್ತೆ. ಹಾಗೆ ಮಧ್ಯದಲ್ಲಿ ಈ ಥರ ಕೆಲಸನೂ ಮಾಡ್ಕೊಳ್ಳೋದು. ಲಾಸ್ಟ್ ಅಂತೂ ಫೈನಲಿಗೆ ಬಂತು ಮ್ಯಾಚು. ನಾನು ಸುಮ್ಮನೆ ಟಿ ವಿ ಅಂದರೆ ಕೆಲಸ ಏನೂ ಇಲ್ಲ ಅಂದರೆ ಏನಾದರೂ ಇದ್ದರೆ ಮಾಡ್ತಾಯಿರ್ತೀನಿ. ಏನೂ ಇಲ್ಲ ಅಂದರೆ ಈ ಥರ ಉಗುರನ್ನ ಈ ಥರ ಇದು ಮಾಡ್ತಾಯಿರ್ತೀನಿ. ಇದು ಏರ್ ರೀಗ್ರೋತ್ಗೆ ತುಂಬ ಹೆಲ್ಪ್ ಮಾಡುತ್ತೆ, ಹೇರ್ ಥಿಕ್ನೆಸ್ಗೆ ಹೆಲ್ಪ್ ಮಾಡುತ್ತೆ.
ಇದನ್ನು ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅಂತಾರೆ. ಆ ಪ್ರೆಷರ್ ಪಾಯಿಂಟಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದಾಗ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಅಂತ. ಹಾಗೆ ಈ ಥರ ನೆತ್ತಿ ಮೇಲೂ ಸಹ ಹಿಂಗೆ ಪ್ರೆಸ್ ಮಾಡ್ತಾ ಇರಬೇಕು ಲೈಟಾಗಿ. ಈ ಥರ ಪ್ರೆಸ್ ಮಾಡ್ತಾ ಇದ್ದರೆ ಅಲ್ಲಿನೂ ಅಷ್ಟೇ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಇದು ಫ್ರೀ ಆಫ್ ಕಾಸ್ಟು, ಸುಮ್ಮನೆ ಕೂತಿದ್ದಂಗೆ ಮಾಡೋ ಕೆಲಸ ಅಂತ. ನನಗೆ ಹೇರ್ ಲಾಸ್ ಆದಾಗ ತುಂಬ ಸರ್ಚ್ ಮಾಡಿ ಇವೆರಡನ್ನ ಮಾಡ್ತೀನಿ. ಪರವಾಗಿಲ್ಲ, ರಿಸಲ್ಟ್ ಚೆನ್ನಾಗೇ ಇದೆ. ನೀವು ಟ್ರೈ ಮಾಡ್ಬೋದು, ಟ್ರೈ ಮಾಡಿ. ಏನು ಕಾಸ್ಟ್ ಏನಿಲ್ಲ, ಏನು ಸೈಡ್ ಎಫೆಕ್ಟ್ ಇಲ್ಲ. ಅಂತೂ ಫೈನಲಿ ಮ್ಯಾಚ್ ವಿನ್ ಆಯಿತು. ಅವರೆಲ್ಲಿ ಸೆಂಚುರಿ ಆಗ್ದಲೇ ಮ್ಯಾಚ್ ಇದಾಗುತ್ತೋ ಅಂದ್ಕೊಂಡಿದ್ದೆ. ಪಾಪ ಅವ್ರದ್ದು ಫಸ್ಟಿಂದ ಇದ್ದರು ಲಾಸ್ಟ್ವರೆಗೂ ಕೊಹ್ಲಿಯವರು. ಸೆಂಚುರಿನೂ ಆಯಿತು, ಮ್ಯಾಚು ವಿನ್ ಆಯಿತು. ತುಂಬ ಚೆನ್ನಾಗಿ ಆಡಿದ್ರು. ಆಲ್ ದ ಬೆಸ್ಟ್ ಫೈನಲ್ಗೂ ಸಹ. ಹಾಗೆ ನಾನು ಮಲಗೋದಕ್ಕಿಂತ ಮುಂಚೆ ಇರುವ ಅಭ್ಯಾಸ ಬುಕ್ ಹೋಗೋದೊಂದು, ಮತ್ತು ಕೈಗೆ ಫೇಸ್ ವಾಶ್ ಮಾಡಿ ಫಸ್ಟು ಫೇಸ್ಗೆ ಒಂದು ಆಯಿಲ್ ಅಪ್ಲೈ ಮಾಡ್ತೀನಿ, ಮತ್ತು ಕೈಗೆ ವ್ಯಾಸ್ಲಿನ್ ಕಂಪಲ್ಸರಿ ಹಚ್ತೀನಿ. ನಂದು ತುಂಬ ಡ್ರೈ ಸ್ಕಿನ್ನು. ವ್ಯಾಸ್ಲಿನ್ ಹಚ್ಚಿಲ್ಲ ಅಂದರೆ ಈ ಸೀಸನಲ್ಲಿ ಮಾತ್ರ ಈ ಥರ ಆಗಿಬಿಡುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು ಇದೇ ವಿಡಿಯೋನೇ ಕಂಟಿನ್ಯೂ ಮಾಡಿದೆ. ಬಿಸಿಲಿತ್ತು ಮನೆ ಮುಂದೆ. ಈ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಸಿಲಿರುತ್ತೆ. ಇವಾಗ ಏನಾದರೂ ಒಣಗಿಸ್ಕೊಂಡ್ರೆ ನಾನು ಒಣಗಿಸ್ಕೊಂಡಂಗೆ ಒಂದು 12 ಗಂಟೆ 1 ಗಂಟೆ ಅಷ್ಟರಲ್ಲೆಲ್ಲ ಹೊರಟೋಗ್ಬಿಡುತ್ತೆ. ಇನ್ನು ಅನೀಶ್ ಸ್ಕೂಲ್ಗೆ ಹೋಗಿದ್ದಾಗಿತ್ತು, ಅವರ ಫ್ಯಾಕ್ಟ್ರಿಗೆ ಹೋಗಿದ್ರು. ನಾನು ಕೆಲಸ ಮಾಡ್ಕೊತಾ ಇದ್ದೆ, ಹಾಗೆ ವಿಡಿಯೋ ಮಾಡಿಕೊಂಡೆ. ಬಿಸಿಲಿಗೆ ಈರುಳ್ಳಿ ತಂದಿದ್ದೆ ಸ್ವಲ್ಪ, ಅದನ್ನು ಬಿಸಿಲಲ್ಲಿ ಹಾಕೊಳ್ಳೋಣ ಅಂದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿನ ಮತ್ತು ಆರೆಂಜ್ ಸಿಪ್ಪೆ ಮತ್ತು ನಿಂಬೆಹಣ್ಣು ಸಿಪ್ಪೆ ಎತ್ತಿಟ್ಟಿದ್ದೆ. ಅದೊಂಚೂರು ಒಣಗಿಸ್ಕೊಬೇಕಿತ್ತು. ಅದು ಮತ್ತು ನಮ್ಮಮ್ಮ ಕುಂಬಳಕಾಯಿ ಕೊಟ್ಟಾಗ ಒಂದು ಸ್ವಲ್ಪ ಬೀಜ ಎತ್ತಿಟ್ಟಿದ್ದೆ. ಅದನ್ನು ಸ್ವಲ್ಪ ಒಣಗಿಸ್ಕೊಂಡೆ, ಬಿಸಿಲಲ್ಲಿ ಒಣಗಾಕೊಂಡೆ. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಮತ್ತು ನೈಟ್ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ನಾನು ಟಿಫನ್ಗೆ ಚಪಾತಿನೂ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದೆ. ಅದರಲ್ಲಿ ಈ ಥರ ಸಿಪ್ಪೆನ ಎತ್ತಿಟ್ಕೊಂಡಿರ್ತೀನಿ, ಆವಾಗಲೇ ಹಚ್ಕೊತಾ ಇರ್ತೀನಿ. ನಾವು ಸ್ವಲ್ಪ ಜನ ಆಲ್ರೆಡಿ ಗೊತ್ತಿರ್ಬೋದೇನೋ. ಈ ಥರ ಸ್ವಲ್ಪ ಈ ಥರ ಉಗ್ರಲ್ಲಿ ಕಿರಿದ್ಬಿಟ್ಟು ಆಗ ಈ ಥರ ಸಿಪ್ಪೆ ಎತ್ಕೊಂಡು ಈ ಥರ ಹಚ್ಕೊತಾ ಇರ್ತೀನಿ. ತುಂಬ ಒಳ್ಳೇದಿದು ಲಿಪ್ಸ್ಗೆ ಮತ್ತು ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಬೀಟ್ರೂಟ್ ತಿನ್ನೋದ್ರಿಂದನೂ ಅಷ್ಟೇ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಯಾರ್ಯಾರು ಮಾಡ್ತಾಯಿದ್ದೀರಾ ವೆರಿ ಗುಡ್. ಅಕಸ್ಮಾತ್ ಮಾಡ್ತಾ ಇಲ್ಲ ಅನ್ನೋರು ಮಿಸ್ ಮಾಡ್ದಂಗೆ ಇದನ್ನು ಫಾಲೋ ಮಾಡಿ. ಬೀಟ್ರೂಟ್ ಹಚ್ಚೋದ್ರಿಂದ ಲಿಪ್ಸಿಗೆ ಅದು ನ್ಯಾಚುರಲಾಗಿ ಕಲರ್ ಕೊಡುತ್ತೆ, ಮತ್ತು ಲಿಪ್ಸ್ನ ಹೈಡ್ರೇಟ್ ಆಗಿಟ್ಟಿರುತ್ತೆ. ಇದೆಲ್ಲ ನ್ಯಾಚುರಲ್, ಇದಕ್ಕೇನು ನಾವೇನು ಮಿಕ್ಸ್ ಮಾಡಿರಲ್ಲ, ಹಾಗೆ ನ್ಯಾಚುರಲಾಗಿ ಮಾಡ್ಕೊಳ್ಳೋದಲ್ವ. ಮತ್ತು ಲಿಪ್ಸ್ ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ. ಹಾಗೆ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೂ ಅಷ್ಟೇ ಸ್ವಲ್ಪ ಕೆದ್ಬಿಟ್ಟು ಅದ್ರ ರಸನ ಬೆಳ್ಳಲ್ಲಿ ತೊಗೊಂಡು ತುಟಿಗೆ ಹಚ್ಚೋದ್ರಿಂದ ಅವ್ರ ಲಿಪ್ಸೂ ಲೈಟ್ ಆಗುತ್ತೆ, ಹಂಗೆ ಪಿಂಕ್ ಶೇಡ್ ಬರುತ್ತೆ. ಮತ್ತು ನೈಟ್ ಬಾದಾಮಿ ನೆನೆಸಿದ್ನಲ್ಲ, ಹನೀಶಿಗೆ ಇಲ್ಲೇ ತಿನ್ನಿಸ್ಬಿಟ್ಟು ಕಳಿಸ್ದೆ. ಟಿಫನ್ಗಿಂತ ಮುಂಚೆ ತಿಂದ, ಅವನು ಸುಳ್ಕೊಟ್ಟೆ, ಅವ್ರ ಅಪ್ಪ ಅವ್ರಿಗೂ ಕೊಟ್ಟೆ. ನೆಕ್ಸ್ಟು ನಾನು ತಿಂತಾಯಿದ್ದೀನಿ. ಟಿಫನ್ಗಿಂತ ಮುಂಚೆ ನಾನೀಗ ಸ್ವಲ್ಪ ಟೀ ಕಂಟ್ರೋಲ್ ಮಾಡಿದ್ದೀನಿ. ಟಿಫನ್ ಆದಮೇಲೆ ಕುಡಿತೀನಿ, ಯಾಕೆಂದರೆ ಟೀ ಕುಡ್ದಿಲ್ಲ ಅಂದರೆ ಸ್ವಲ್ಪ ಕೆಲಸ ಮಾಡೋಕ್ಕೆ ಎನರ್ಜಿ ಇರಲ್ಲ. ಅದು ಅಭ್ಯಾಸ ಮಾಡ್ಕೊಂಬಿಟ್ಟಿರೋದ್ರಿಂದ. ಈ ಬಾದಾಮಿ ನೆನೆಸಿರೋದನ್ನ ತಿನ್ನೋದ್ರಿಂದ ಹಾರ್ಟ್ಗೆ ತುಂಬ ಒಳ್ಳೆಯದು, ಮತ್ತು ಬ್ರೈನ್ ಫಂಕ್ಷನ್ಸ್ಗೆ ತುಂಬ ಒಳ್ಳೆಯದು, ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಈಗ ಆಲ್ಮೋಸ್ಟ್ ಕ್ಯಾನ್ಸರ್ ಅನ್ನೋದೊಂದು ದೊಡ್ಡ ಕಾಯಿಲೆ ಆಗಿಬಿಟ್ಟಿದೆ. ಇದನ್ನು ತಿನ್ನೋದ್ರಿಂದ ಕ್ಯಾನ್ಸರ್ ಎಗನೆಸ್ಟು ಅದು ಫೈಟ್ ಮಾಡುತ್ತಂತೆ. ಮತ್ತು ಸ್ಟ್ರೆಸ್ಗೆ, ವೆಯ್ಟ್ ಲಾಸ್ಗೆ, ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ, ಹೇರ್ಗೆ ಒಳ್ಳೆಯದು. ಇಷ್ಟೆಲ್ಲ ಒಳ್ಳೇದಿರಬೇಕಾದ್ರೆ ಒಂದು 4 ಬಾದಾಮಿ ನೈಟ್ ನೆನೆಸ್ಬಿಟ್ಟು ತಿನ್ನೋದ್ರಿಂದ ತುಂಬ ಒಳ್ಳೆಯದಲ್ವ. ಹಾಗೆ ನನ್ನ ಟಿಫನ್ನ ನಾನು ಮುಗಿಸ್ಕೊಂಡೆ. ಚಪಾತಿ, ಬೀಟ್ರೂಟ್ ಪಲ್ಯ ಮತ್ತು ಸ್ವಲ್ಪ ಚಟ್ನಿ ಜೊತೆ. ಹಾಗೆ ಮನೇಲಿರೋರ ಹೆಲ್ತು ತುಂಬ ಮುಖ್ಯ. ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆ. ಎಲ್ಲರೂ ಚೆನ್ನಾಗಿ ನೀರು ಕುಡೀರಿ, ಒಳ್ಳೊಳ್ಳೆ ಫುಡ್ ತಿನ್ನಿ, ಒಳ್ಳೊಳ್ಳೆ ಫ್ರೂಟ್ಸ್ ತಿನ್ನಿ, ಹೆಲ್ತಿಯಾಗಿರಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮರಿದಲ್ಲೇ ಲೈಕ್ ಮಾಡಿ. ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನೆಕ್ಸ್ಟು ಒಂದೊಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.